ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಯಾವಾಗ ಬೇಕಾದರೂ ಯುದ್ಧ ನಡೆದು ಹೋಗಬಹುದು. ಇನ್ನು ಅಕ್ಕಪಕ್ಕದಲ್ಲಿ ಅತಂತ್ರ ದೇಶಗಳಿದ್ರೆ ಅವರ ಬೆನ್ನಿಗೆ ಒಂದಷ್ಟು ಕುತಂತ್ರಿಗಳು ನಿಂತುಬಿಟ್ಟಿದ್ರೆ ನಮಗೆ ಬೇಡ ಅಂದರೂ ಕೂಡ ಯುದ್ಧ ನಮ್ಮ ಬೆನ್ನಿಗೆ ನಿಂತು ಬಿಡುತ್ತೆ. ಹೀಗಾಗಿ ಭಾರತದಂಥ ದೇಶ ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರಬೇಕು. ಅದಕ್ಕಾಗಿ ಒಂದಕ್ಕಿಂತ ಒಂದು ಸರ್ಪ್ರೈಸಿಂಗ್ ಆಯುಧಗಳನ್ನು ಬತ್ತಳಿಕೆಯಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಮ ಹತ್ರ ಬ್ರಹ್ಮೋಸ್ ಇದೆ, ಅವುಗಳನ್ನು ಒಮ್ಮೆ ಬಳಸಿದ್ದೀವಿ ಅಂದಮೇಲೆ ಮುಂದಿನ ಯುದ್ಧಕ್ಕೆ ಇನ್ನೂ ಒಂದು ಸರ್ಪ್ರೈಸಿಂಗ್ ಆಯುಧವನ್ನು ಹೊರತೆಗಿಬೇಕು. ಆ ನಿಟ್ಟಲ್ಲಿ ಈಗ ಭಾರತ ಮತ್ತೊಂದು ಮಹಾಸ್ತ್ರದ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದೆ. ಅದು ಸಂಪೂರ್ಣ ಸ್ವದೇಶಿ ಟೆಕ್ನಾಲಜಿಯನ್ನು ಬಳಸಿ ನಿರ್ಮಾಣ ಮಾಡಿರುವ ಇಂಟರ್ ಕಾಂಟಿನೆಂಟಲ್ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಆಗಿದೆ. ಬ್ರಹ್ಮೋಸ್ಗಿಂತ ಶಕ್ತಿಶಾಲಿಯಾಗಿರೋ ಈ ಆಯುಧದ ಮೇಲೆ ಈಗಾಗಲೇ ಸಾಕಷ್ಟು ದೇಶಗಳು ಕಣ್ಣಿಟ್ಟಿವೆ. ಭಾರತ ಆ ಮಿಸೈಲ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸೋದನ್ನು ನೋಡೋದಕ್ಕೆ ಕೆಲವರು ಕಾಯ್ತಾ ಇದ್ದಾರೆ. ಹಾಗಾದರೆ ಏನಿದು ಹೈಪರ್ಸಾನಿಕ್ ಮಿಸೈಲ್ನ ಕಥೆ? DRDOದ ಈ ಮಿಸೈಲ್ ಬ್ರಹ್ಮೋಸ್ಗಿಂತ ಎಷ್ಟು ಶಕ್ತಿಶಾಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಬತ್ತಳಿಕೆಯ ಮಹಾಸ್ತ್ರಗಳು ಅಂತ ಗುರುತಿಸಿಕೊಳ್ಳುವ ಕೆಲ ಆಯುಧಗಳ ಪೈಕಿ ಈ ಬ್ರಹ್ಮೋಸ್ ಕೂಡ ಒಂದು. ರಷ್ಯಾ ಮತ್ತು ಭಾರತದ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಬ್ರಹ್ಮೋಸ್ನ ಶಕ್ತಿ ಏನು ಅನ್ನೋದು ಸ್ವತಃ ರಷ್ಯಾಗೂ ಗೊತ್ತಿರಲಿಲ್ಲ. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸನ್ನು ಬಳಸ್ತು ನೋಡಿ, ಅದರ ಅಕ್ಯುರಸಿಯನ್ನು ನೋಡಿ ಜಗತ್ತು ನಿಬ್ಬೆರಗಾಗಿ ಹೋಯಿತು. ಅಲ್ಲಿ ಒಂದೇ ಒಂದು ಟಾರ್ಗೆಟ್ ಕೂಡ ಮಿಸ್ ಆಗಿರಲಿಲ್ಲ. ಪಾಕಿಗಳ ಏರ್ ಬೇಸುಗಳು, ಹ್ಯಾಂಗರ್ಗಳು, ಅಣ್ವಸ್ತ್ರಗಳನ್ನು ಅಡಗಿಸಿಟ್ಟಂಥ ಸ್ಥಳಗಳನ್ನು ಕೂಡ ಬ್ರಹ್ಮೋಸ್ ನಿಖರವಾಗಿ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತು. ಮತ್ತು ನಾನು ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗದ ಯಾವ ಜಾಗನೂ ನಿಮ್ಮ ದೇಶದಲ್ಲಿಲ್ಲ ಅನ್ನೋದನ್ನ ಪಾಕಿಗಳಿಗೆ ತೋರಿಸಿಕೊಡ್ತು ಕೂಡ. ಬ್ರಹ್ಮೋಸ್ನ ಶಕ್ತಿಯನ್ನು ನೋಡಿ ಜಗತ್ತು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿರುವಾಗಲೇ ಭಾರತ ಬ್ರಹ್ಮೋಸ್ಗಿಂತ ಬಲಿಷ್ಠವಾದ, ಅದಕ್ಕಿಂತ ವೇಗ ಮತ್ತು ನಿಖರತೆಯನ್ನು ಹೊಂದಿರುವ ಮಿಸೈಲ್ ಒಂದನ್ನು ತಯಾರು ಮಾಡಿದೆ. ಅದರ ಪರೀಕ್ಷೆ ಈ ವರ್ಷಾಂತ್ಯದ ವೇಳೆಗೆ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರಾದರೂ ಇದೇ ಅಕ್ಟೋಬರ್ 15ರಿಂದ 3 ದಿನಗಳ ಕಾಲ ಬಂಗಾಳ ಕೊಲ್ಲಿಯಲ್ಲಿ ನೋಟಮ್ಮನ್ನು ಜಾರಿ ಮಾಡಲಾಗಿದೆ. ಸೊ ಅಕ್ಟೋಬರ್ 15ರಿಂದ ನಡೆಯಲಿರೋದು ಅದೇ ಭಯಾನಕ ಮಿಸೈಲ್ನ ಪರೀಕ್ಷೆನಾ? ಈ ಬಗ್ಗೆ DRDO ಅಥವಾ ರಕ್ಷಣಾ ಇಲಾಖೆಗಳು ಅಧಿಕೃತವಾಗಿ ಇನ್ನೂ ಏನನ್ನೂ ಹೇಳಿಲ್ಲ. ಅಂದಹಾಗೆ ಆ ಕುತೂಹಲಕಾರಿ ಮಿಸೈಲ್ನ ಹೆಸರು ಧ್ವನಿ. ಗೆಳೆಯರೆ, ಧ್ವನಿ ಮಿಸೈಲ್ ಸಂಪೂರ್ಣ ಸ್ವದೇಶಿ ಮಿಸೈಲ್ ಅಂತ ಗುರುತಿಸ್ಕೊಳ್ತಾ ಇದೆ. DRDO ಅಭಿವೃದ್ಧಿಪಡಿಸಿರುವ ಈ ಮಿಸೈಲ್ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಆಗಿದೆ. ಇದನ್ನು ನೆಕ್ಸ್ಟ್ ಜನರೇಷನ್ ಹೈಪರ್ಸಾನಿಕ್ ಗೇಮ್ ಚೇಂಜರ್ ಅಂತ ಕರೀತಾ ಇದ್ದಾರೆ. ಇದೊಂದು ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಆಗಿದ್ದು ಮುಂದಿನ ದಿನಗಳಲ್ಲಿ ಇದು ಭಾರತದ ಬತ್ತಳಿಕೆಯ ಮಹಾಸ್ತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಮಿಸೈಲ್ಗೆ ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಈ ಧ್ವನಿ ಹಾಗೂ ಬ್ರಹ್ಮೋಸ್ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ಸ್ನೇಹಿತರೆ, ಬ್ರಹ್ಮೋಸ್ ಅನ್ನೋದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆದರೆ ಈ ಹೊಸ ಧ್ವನಿ ಮಿಸೈಲು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಆಗಿದೆ. ಹಾಗೆಯೇ ಬ್ರಹ್ಮೋಸ್ನ ವೇಗ 3.5 ಮ್ಯಾಕ್ ಆದರೆ ಈ ಧ್ವನಿ 6 ಮ್ಯಾಕ್ ಸ್ಪೀಡನ್ನು ಹೊಂದಿದೆ. ಅಂದರೆ ಬ್ರಹ್ಮೋಸ್ಗಿಂತ 2 ಪಟ್ಟು ಹೆಚ್ಚು ವೇಗವನ್ನು ಈ ಧ್ವನಿ ಮಿಸೈಲ್ ಹೊಂದಿದೆ. ಇನ್ನು ಬ್ರಹ್ಮೋಸ್ನ ರೇಂಜು 290ರಿಂದ 800 ಕಿಲೋಮೀಟರ್ ವರೆಗಿದೆ. ಈಗ 1000 ಕಿಲೋಮೀಟರ್ ಗುರಿಯನ್ನು ಹೊಂದಿರುವ ಬ್ರಹ್ಮೋಸ್ ಮಿಸೈಲ್ನ ಪರೀಕ್ಷೆಗಳು ನಡೀಬೇಕಿವೆ. ಆದರೆ ಈ ಹೊಸ ಧ್ವನಿ ಇದೆಯಲ್ಲ, ಇದು 7000ದಿಂದ 10,000 ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದೆ. ಅಂದರೆ ಈ ಧ್ವನಿ ಮಿಸೈಲ್ ಯಶಸ್ವಿ ಆದರೆ ಏಷ್ಯಾದ ಯಾವ ಭಾಗವನ್ನು ಬೇಕಾದರೂ ಇದರಿಂದ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಈ ಮಿಸೈಲನ್ನಿಟ್ಟು ಉಡಾಯಿಸಿದ್ರು ಇದು ಪಾಕಿಸ್ತಾನದ ಯಾವ ಭಾಗವನ್ನು ಬೇಕಾದರೂ ಮುಟ್ಟುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಚೈನಾ ಕೂಡ ಇದರ ರೇಂಜಿಗೆ ಸುಲಭವಾಗಿ ಸಿಗುತ್ತೆ. ಇನ್ನು ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ಇದು ಸಾಲಿಡ್ ರಾಕೆಟ್ ಬೂಸ್ಟರ್ನ ಜೊತೆಗೆ ರಾಮ್ಜೆಟ್ ಇಂಜಿನನ್ನು ಹೊಂದಿದೆ. ಆದರೆ ಈ ಧ್ವನಿ ಮಿಸೈಲಲ್ಲಿ ರಾಕೆಟ್ ಬೂಸ್ಟರ್ನ ಜೊತೆಗೆ ಸ್ಕ್ರಾಮ್ಜೆಟ್ ಇಂಜಿನನ್ನು ಬಳಸಲಾಗಿದೆ. ಇನ್ನು ಫ್ಲೈಟ್ ಆಲ್ಟಿಟ್ಯೂಡ್ನ ವಿಷಯಕ್ಕೆ ಬರೋದಾದರೆ ಬ್ರಹ್ಮೋಸ್ 15 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲೂ ಹಾರತ್ತೆ. ಹಾಗೆಯೇ ಸಮುದ್ರದ ಮೇಲಾದರೆ ಕೇವಲ 10 ಮೀಟರ್ಗಳಷ್ಟು ಎತ್ತರದಲ್ಲೂ ಸಾಗಿ ತನ್ನ ಗುರಿಯನ್ನು ಮುಟ್ಟುತ್ತೆ. ಇನ್ನು ಈ ಹೊಸ ಧ್ವನಿ ಮಿಸೈಲ್ ಕೂಡ ಹೈ ಆಲ್ಟಿಟ್ಯೂಡ್ನ ಜೊತೆಗೆ ಲೋ ಆಲ್ಟಿಟ್ಯೂಡಲ್ಲಿ ಕೂಡ ಗ್ಲೈಡ್ ಮ್ಯಾನ್ಯೂರಬಿಲಿಟಿಯನ್ನು ಹೊಂದಿದೆ. ಬ್ರಹ್ಮೋಸ್ ಅನ್ನೋದು ಮಾಡರೇಟ್ ಕ್ರಾಸ್ ಸೆಕ್ಷನನ್ನು ಹೊಂದಿದ್ರೆ ಈ ಹೊಸ ಧ್ವನಿ ಸಂಪೂರ್ಣ ಸ್ಟೆಲ್ತ್ ಅನ್ನಿಸ್ಕೊಳ್ತಾ ಇದೆ. ಇನ್ನು ಥರ್ಮಲ್ ರೆಸಿಸ್ಟೆನ್ಸ್ನ ವಿಷಯಕ್ಕೆ ನಾವು ಬರೋದಾದರೆ ಬ್ರಹ್ಮೋಸ್ ಅಲ್ಲಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಗಳನ್ನು ಬಳಸಿದ್ದಾರೆ. ಹೊಸ ಧ್ವನಿ ಮಿಸೈಲಲ್ಲಿ 300 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖವನ್ನು ತಡೆಯಬಹುದಾದ ವಿಶೇಷ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ. ಇಲ್ಲಿ ಬ್ರಹ್ಮೋಸ್ ಮಿಸೈಲ್ ಅನ್ನೋದು ಈಗಾಗಲೇ ನೆಲ, ಜಲ ಹಾಗೂ ವಾಯು ಪ್ರದೇಶದಿಂದ ಲಾಂಚ್ ಮಾಡಬಹುದು ಅನ್ನೋದನ್ನು ಪ್ರೂವ್ ಮಾಡಿದೆ. ಆದರೆ ಈ ಧ್ವನಿ ಸದ್ಯಕ್ಕೆ ಲ್ಯಾಂಡ್
ಬೇಸ್ಡ್ ಆಗಿರುತ್ತೆ. ಆ ಬಳಿಕ ಅದನ್ನು ನೌಕಾಪಡೆ ಹಾಗೂ ವಾಯುಪಡೆಗೆ ಸೇರಿಸುವ ಸಾಧ್ಯತೆಗಳಿರುತ್ತವೆ. ಬ್ರಹ್ಮೋಸ್ ಅನ್ನೋದು ಭಾರತ ಮತ್ತು ರಷ್ಯಾಗಳ ಜಂಟಿ ನಿರ್ಮಾಣ ಆದರೆ ಈ ಹೊಸ ಧ್ವನಿ ಮಿಸೈಲ್ ನಮ್ಮ DRDOದಕ್ಕೂ ಸಾಗಿದೆ. ಇದು ಬ್ರಹ್ಮೋಸ್ ಹಾಗೂ ಧ್ವನಿಯ ನಡುವಿನ ವ್ಯತ್ಯಾಸ. ಹೀಗಾಗಿ ಇದನ್ನು ಬ್ರಹ್ಮೋಸ್ಗಿಂತಲೂ ಬಲಿಷ್ಠ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಭಾರತದ ಮಿಸೈಲ್ ಶಕ್ತಿಯ ಬಗ್ಗೆ ಹೊರ ಜಗತ್ತಲ್ಲಿ ಎಷ್ಟು ನಂಬಿಕೆ ಬೆಳೆದಿದೆ ಅಂದರೆ, ಫಿಲಿಪೀನ್ಸ್ ಚೈನಾದ ಅಗ್ರೆಷನನ್ನು ಎದುರಿಸೋದಕ್ಕೆ ಭಾರತದಿಂದ ಬ್ರಹ್ಮೋಸ್ಗಳನ್ನು ಖರೀದಿ ಮಾಡಿದೆ. ಹಾಗೆಯೇ ಟರ್ಕಿಯ ವಿರುದ್ಧ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇರೋ ಗ್ರೀಸ್ ಭಾರತದ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಸೈಪ್ರಸ್ಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡೋದಕ್ಕೆ ಭಾರತ ಒಪ್ಪಿದೆ. ಅಜರ್ಬೈಜಾನ್ನ ದಾಳಿಯನ್ನು ಎದುರಿಸುವ ನಿಟ್ಟಲ್ಲಿ ಆರ್ಮೇನಿಯಾ ಭಾರತದ ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಗೊಂಡಿದೆ. ಆಫ್ರಿಕಾದ ದೇಶಗಳು ಭಾರತದ ಮಿಸೈಲ್ ಹಾಗೂ ರಕ್ಷಣಾ ಉಪಕರಣಗಳಿಗೆ ಬೇಡಿಕೆಯನ್ನಿಟ್ಟಿವೆ. ಇನ್ನು ಈಗ ಸಿದ್ಧವಾಗ್ತಾ ಇರುವ ಧ್ವನಿ ಮಿಸೈಲ್ ಇನ್ನು ಪರೀಕ್ಷೆಯನ್ನು ಕೂಡ ಮುಗಿಸಿಲ್ಲ. ಅಷ್ಟರಲ್ಲಾಗಲೇ ಗ್ರೀಸಲ್ಲಿ ಧ್ವನಿಯ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗ್ತಾ ಇದೆ. ಟರ್ಕಿಯ ಅಗ್ರೆಷನ್ ವಿರುದ್ಧ ಗ್ರೀಸ್ ಭಾರತದ ನೆರವನ್ನು ಪಡ್ಕೊಳ್ತಾ ಇದೆ ಮತ್ತು ಭಾರತ ಕೂಡ ಗ್ರೀಸ್, ಸೈಪ್ರಸ್ ಹಾಗೂ ಆರ್ಮೇನಿಯಾಗಳ ಮೂಲಕ ಟರ್ಕಿಯ ಸುತ್ತ ಒಂದು ಅಫೆನ್ಸಿವ್ ಕ್ರೆಸೆಂಟ್ ಅನ್ನ ಭಾರತ ಸೃಷ್ಟಿ ಮಾಡಿದೆ. ಇಲ್ಲಿ ಟರ್ಕಿ, ಪಾಕಿಸ್ತಾನ ಹಾಗೂ ಅಜರ್ಬೈಜಾನ್ಗಳು ಭಾರತವನ್ನು ದ್ವೇಷಿಸುವ ಕಾರಣದಿಂದ ಟರ್ಕಿ ಹಾಗೂ ಅಜರ್ಬೈಜಾನ್ಗಳಿಗೆ ಭಾರತ ಗ್ರೀಸ್, ಸೈಪ್ರಸ್ ಮತ್ತು ಆರ್ಮೇನಿಯಾಗಳ ಮೂಲಕ ಚೆಕ್ ಇಡ್ತಾ ಇದೆ. ಗ್ರೀಸ್, ಸೈಪ್ರಸ್ಗಳ ಜೊತೆ ಭಾರತ ಜಂಟಿ ನೌಕಾಭ್ಯಾಸಗಳನ್ನು ಮಾಡುತ್ತೆ. ಈ ಕೂಟದ ಜೊತೆ ಈಗ ಫ್ರಾನ್ಸ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಅಕ್ಟೋಬರ್ 15ರಿಂದ 17ರವರೆಗೆ ಭಾರತ ನೋಟಮ್ ಅನ್ನು ಜಾರಿ ಮಾಡಿರೋದ್ರಿಂದ ಈ ಧ್ವನಿಯ ಪರೀಕ್ಷೆಗಳೇನಾದರೂ ಈ ಸಂದರ್ಭದಲ್ಲಿ ನಡೆಯಲಿವೆಯಾ ಅನ್ನೋ ಅನುಮಾನಗಳಲ್ಲಿ ಶುರುವಾಗ್ತಾ ಇವೆ. ಇಲ್ಲಿ ಮೊದಲ ಹಂತದಲ್ಲಿ 1480 ಕಿಲೋಮೀಟರ್ಗಳಷ್ಟು ನೋಟಮ್ ಇಶ್ಯೂ ಮಾಡಲಾಗಿತ್ತು. ಆ ಬಳಿಕ ಅದನ್ನು 3550 ಕಿಲೋಮೀಟರ್ಗಳಿಗೆ ಹೆಚ್ಚಿಸಲಾಗಿದೆ. ಈ ಮೂಲಕ ಭಾರತ ಈ ಬಾರಿ ದೊಡ್ಡದನ್ನೇನನ್ನೋ ಪರೀಕ್ಷೆ ಮಾಡುವ ಲೆಕ್ಕಾಚಾರದಲ್ಲಿದ್ದಂತಿದೆ. ಇಲ್ಲಿ 7ರಿಂದ 10,000 ಕಿಲೋಮೀಟರ್ ದೂರ ಸಾಗುವ ಮಿಸೈಲನ್ನು ಕೂಡ 3550 ಕಿಲೋಮೀಟರ್ಗಳ ನೋಟಮ್ ಮೂಲಕ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈಗ ಭಾರತ ಧ್ವನಿಯನ್ನು ಪರೀಕ್ಷೆ ಮಾಡೋದಕ್ಕೇನಾದರೂ ಹೋಗ್ತಿದೆಯಾ ಅಥವಾ ಬೇರೆ ಮತ್ತಿನ್ಯಾವುದಾದರೂ ಹೊಸ ಮಿಸೈಲನ್ನು ಸದ್ದಿಲ್ಲದೆ ತಯಾರು ಮಾಡಿ ಅದರ ಪರೀಕ್ಷೆಯನ್ನೇನಾದರೂ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳು ಶುರು ಆಗ್ತಾ ಇವೆ. ಗೆಳೆಯರೆ, ನಮಗೆ ನಮ್ಮದೇ ಆದ ಯುದ್ಧ ವಿಮಾನಗಳ ಇಂಜನನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ಅನ್ನೋದು ನಿಜ. ಆದರೆ ಮಿಸೈಲ್ ತಂತ್ರಜ್ಞಾನದಲ್ಲಿ ಭಾರತ ತುಂಬಾ ಅಭಿವೃದ್ಧಿಯನ್ನು ಸಾಧಿಸಿದೆ. ಭಾರತದ ಮಿಸೈಲ್ ಶಕ್ತಿ ಚೈನಾನ ಕೂಡ ಆತಂಕಕ್ಕೀಡು ಮಾಡ್ತಾ ಇದೆ ಅನ್ನೋದು ಸುಳ್ಳಲ್ಲ. ಹೀಗಾಗಿನೇ ಭಾರತ ಯಾವಾಗ ಯಾವುದೇ ಮಿಸೈಲ್ ಪರೀಕ್ಷೆ ಮಾಡುತ್ತೆ ಅನಿಸಿದ ಕೂಡಲೇ, ಭಾರತ ಹಿಂದೂ ಮಹಾಸಾಗರದಲ್ಲಿ ನೋಟಮ್ಮನ್ನು ಇಶ್ಯೂ ಮಾಡಿದ ಕೂಡಲೇ ಚೈನಾದ ಬೇಹುಗಾರಿಕಾ ಹಡಗುಗಳು ಭಾರತದ ಸಮೀಪಕ್ಕೆ ಬರುತ್ತವೆ. ಭಾರತದ ಸಿಗ್ನಲ್ಗಳನ್ನು ಟ್ರ್ಯಾಪ್ ಮಾಡೋ ಪ್ರಯತ್ನಕ್ಕೆ ಇಳಿಯುತ್ತವೆ. ಅದರಲ್ಲಿ ಅವರಿಗೆ ಎಷ್ಟು ಯಶಸ್ಸು ಸಿಕ್ಕಿದೆಯೋ ಗೊತ್ತಿಲ್ಲ, ಆದರೆ ಚೈನಾ ಅಂಥ ಪ್ರಯತ್ನಗಳನ್ನು ಪ್ರತಿ ಬಾರಿ ಮಾಡುತ್ತಲೇ ಇರುತ್ತೆ. ಇನ್ನು ಸದ್ಯಕ್ಕೆ ಭಾರತದ ಬತ್ತಳಿಕೆಯಲ್ಲಿ ಬ್ಯಾಲಿಸ್ಟಿಕ್, ಕ್ರೂಸ್ ಹಾಗೂ ಸರ್ಫೇಸ್ ಟು ಏರ್ ಮಿಸೈಲ್ಗಳಿವೆ. ಏರ್ ಟು ಏರ್, ಏರ್ ಟು ಸರ್ಫೇಸ್ ಮಿಸೈಲ್ಗಳು ಕೂಡ ಇವೆ. ಅದರಲ್ಲೂ ಅಗ್ನಿ, ಪೃಥ್ವಿ, ಶೌರ್ಯ, ಬ್ರಹ್ಮೋಸ್, ನಿರ್ಭಯ, ಆಕಾಶ್, ನಾಗ್, ಹೆಲಿನಾ, ಅಸ್ತ್ರ ಸೇರಿದ ಹಾಗೆ ಸಾಕಷ್ಟು ಮಿಸೈಲ್ಗಳು ಭಾರತದ ಬಳಿ ಇವೆ. ಅವುಗಳಲ್ಲಿ ಜಗತ್ತು ಇದುವರೆಗೆ ಕಂಡಿರುವುದು ಆಕಾಶ್ ಮತ್ತು ಬ್ರಹ್ಮೋಸ್ಗಳನ್ನು ಮಾತ್ರ. ಇನ್ನುಳಿದ ಅದರಲ್ಲೂ ಅಗ್ನಿ ಹಾಗೂ ಪೃಥ್ವಿಯ ದಾಳಿಗಳನ್ನು ನೋಡೋದಕ್ಕೆ ಜಗತ್ತಿಗಿನ್ನೂ ಸಾಧ್ಯ ಆಗಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಇನ್ನೊಂದ್ಸರಿ ಕಾಲು ಕೆರಕೊಂಡು ಜಗಳಕ್ಕೆ ಬಂದರೆ ಈ ಪೃಥ್ವಿ ಮತ್ತು ಅಗ್ನಿಗಳ ದಾಳಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಜಗತ್ತು ನೋಡುತ್ತೋ ಏನೋ. ಇನ್ನು ಚೈನಾದಲ್ಲಿ ಭಾರತಕ್ಕಿಂತ ಶಕ್ತಿಶಾಲಿ ಮಿಸೈಲ್ಗಳಿವೆ ಅಂತ ಹೇಳ್ತಾರೆ. ಆದರೆ ಅವುಗಳ ನಿಖರತೆಯ ಬಗ್ಗೆ, ಕಾರ್ಯಕ್ಷಮತೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇವೆ. ಅದರಲ್ಲೂ ಮೊನ್ನೆ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿದ್ದ ಮಿಸೈಲ್ಗಳನ್ನು ನೋಡಿದ ಮೇಲೆ ಚೀನೀಯರ ಮಿಸೈಲ್ ಶಕ್ತಿ ಹೆಂಗಿರಬಹುದು ಅನ್ನೋ ಕುತೂಹಲಕ್ಕೆ ಒಂದಷ್ಟು ತೆರೆ ಕೂಡ ಬಿದ್ದಿದೆ. ಇದು ಗೆಳೆಯರೆ, ಭಾರತ ಹೊಸದಾಗಿ ಪರೀಕ್ಷೆ ಮಾಡೋದಕ್ಕೆ ಹೊರಟಿರುವ ಧ್ವನಿ ಮಿಸೈಲ್ ಹಾಗೂ ಅವುಗಳ ಖರೀದಿಯ ಬಗ್ಗೆ ಉತ್ಸಾಹವನ್ನು ತೋರಿಸ್ತಾ ಇರುವ ಗ್ರೀಸ್ ಹಾಗೂ ಇನ್ನಿತರ ದೇಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.